ಬೆಳಗಾವಿಯಲ್ಲಿಯೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ವೀರಭದ್ರನಗರದಲ್ಲಿರುವಂತಹ ಬಿಜೆಪಿಯ ಕಚೇರಿಯ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಂಡ್ಯದಲ್ಲಿ, ದುರ್ಗಾದಲ್ಲಿ, ಕೊಪ್ಪಳದಲ್ಲಿ, ಹುಬ್ಬಳ್ಳಿಯಲ್ಲಿ, ಈಗ ಬೆಳಗಾವಿಯಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ ಪಡೆ ಪ್ರಯತ್ನವನ್ನ ಮಾಡಿದೆ. ಬೆಳಗಾವಿಯಲ್ಲಿಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ ಪಡೆ ಪ್ರಯತ್ನ ಮಾಡಿದೆ. ಬೆಳಗಾವಿಯ ವೀರಭದ್ರ ನಗರದಲ್ಲಿ ಇರುವಂತಹ ಬಿಜೆಪಿ ಕಚೇರಿ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಕೋಲಾರದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಾದರು. ನರೇಗಾ ಯೋಜನೆಯಿಂದ ಏನು ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಟಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಆಗ್ತಿರುವಂತದ್ದು. ಕೋರ್ಟ್ ತೀರ್ಪಿನಿಂದ ಇಲ್ಲಿ ಬಿಜೆಪಿ ಏನು ಅನ್ಯಾಯವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಬಿಜೆಪಿಯ ಏನು ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೂಡ ಆ ಒಂದು ಕೇಸನ್ನ ಕೋರ್ಟ್ ವಜಾ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು ನೋಡಬಹುದು. ಬಸ್ ನಲ್ಲಿ ಈಗ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗ್ತಿರುವಂತದ್ದು. ನರೇಗಾ ಯೋಜನೆಯಿಂದ ಹೆಸರನ್ನ ಕೈ ಬಿಟ್ಟಂತಹ ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿರುವಂತದ್ದು. ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸುತ್ತಿರುವಂತದ್ದು. ಪ್ರಮುಖವಾಗಿ ಬಿಜೆಪಿಯ ಏನು ಕಚೇರಿಗೆ ಮುತ್ತಿಗೆ ಎಲ್ಲ ಹೊರಟಿದ್ದಂತ ಈ ಒಂದು ಕಾರ್ಯಕರ್ತರನ್ನ ಈಗ ನಡು ರಸ್ತೆಯಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಈಗ ಆಗ್ತಿರುವಂತದ್ದು. ಮತ್ತೊಂದು ಕಡೆ ಗಮನಿಸಬಹುದು, ಇಲ್ಲಿ ಕೂಡ ಅಂದ್ರೆ ಏನು ರಾಹುಲ್ ಜಾರಕಿಹೊಳಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ನಡು ರಸ್ತೆಯಲ್ಲೇ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಇಲ್ಲಿ ನಡೀತಾ ಇರುವಂತದ್ದು ಗಮನಿಸಬಹುದು. ಸಾಕಷ್ಟು ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ನರೇಗಾ ಹೆಸರನ್ನ ಕೈ ಬಿಟ್ಟು ಇಲ್ಲಿ ಪ್ರಮುಖವಾಗಿ ಏನು ಜಿ ರಾಮ್ಜಿ ಅನ್ನೋ ಹೆಸರನ್ನ ಕೂಡ ಬಿಜೆಪಿಯವರು ತಂದಿರುವಂತದ್ದು. ಹಾಗಾಗಿ ನೋಡಬಹುದು, ರಾಹುಲ್ ಜಾರಕಿಹೊಳಿ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂತದ್ದು. ಏನು ಬೆಳಗಾವಿಯ ವೀರಭದ್ರ ನಗರದಲ್ಲಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಇಲ್ಲಿ ಏನು ನಮ್ಮ ಜೊತೆ ಈಗ ರಾಹುಲ್ ಜಾರಕಿಹೊಳಿ ಇದ್ದಾರೆ, ಅವರನ್ನ ಮಾತಾಡ್ತಾರೆ. ಸರ್, ಏನಿದೆ ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿರುದ್ಧ ಏನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮೇಲೆ ಏನು ಪ್ರಕರಣವನ್ನು ಎನ್ಫೋರ್ಸ್ಮೆಂಟ್ ಆಕ್ಟ್ ಅವರು ದಾಖಲೆ ಮಾಡಿದ್ರು, ಅದನ್ನ ಇವತ್ತು ಡೆಲ್ಲಿ ಹೈಕೋರ್ಟ್ ಸ್ಕ್ವಾಶ್ ಮಾಡೋ ಮೂಲಕ ಒಂದು ಸತ್ಯಕ್ಕೆ ಜಯ ಕೊಡುವಂತ ಕೆಲಸ ಅವರು ಮಾಡಿದ್ದಾರೆ. ಅದರ ಒಂದು ಪ್ರತಿಭಟನೆಯನ್ನ ಬಿಜೆಪಿ ಆಫೀಸ್ ಮುಂದೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಾರ್ಟಿದವರು ಮಾಡ್ತಾ ಇದ್ರು. ಅಂತ ಒಂದು ಇದರಲ್ಲಿ ಇವತ್ತೆಲ್ಲ ಕಾರ್ಯಕರ್ತರು ಸೇರಿ ಆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದಿಷ್ಟು ಏನು ರಾಹುಲ್ ಜಾರಕಿಹೊಳಿ ಅವರು ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿಯೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ವೀರಭದ್ರ ನಗರದಲ್ಲಿರುವಂತಹ ಬಿಜೆಪಿಯ ಕಚೇರಿಯ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಂಡ್ಯದಲ್ಲಿ, ದುರ್ಗಾದಲ್ಲಿ, ಕೊಪ್ಪಳದಲ್ಲಿ, ಹುಬ್ಬಳ್ಳಿಯಲ್ಲಿ, ಈಗ ಬೆಳಗಾವಿಯಲ್ಲಿಯೂ ಕೂಡ
ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ ಪಡೆ ಪ್ರಯತ್ನವನ್ನ ಮಾಡಿದೆ. ಬೆಳಗಾವಿಯಲ್ಲಿಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ ಪಡೆ ಪ್ರಯತ್ನ ಮಾಡಿದೆ. ಬೆಳಗಾವಿಯ ವೀರಭದ್ರ ನಗರದಲ್ಲಿ ಇರುವಂತಹ ಬಿಜೆಪಿ ಕಚೇರಿ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಕೋಲಾರದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಾದರು. ನರೇಗಾ ಯೋಜನೆಯಿಂದ ಏನು ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಟಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಆಗ್ತಿರುವಂತದ್ದು. ಕೋರ್ಟ್ ತೀರ್ಪಿನಿಂದ ಇಲ್ಲಿ ಬಿಜೆಪಿ ಏನು ಅನ್ಯಾಯವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಬಿಜೆಪಿಯ ಏನು ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೂಡ ಆ ಒಂದು ಕೇಸನ್ನ ಕೋರ್ಟ್ ವಜಾ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು ನೋಡಬಹುದು. ಬಸ್ ನಲ್ಲಿ ಈಗ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗ್ತಿರುವಂತದ್ದು. ನರೇಗಾ ಯೋಜನೆಯಿಂದ ಹೆಸರನ್ನ ಕೈ ಬಿಟ್ಟಂತ ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿರುವಂತದ್ದು. ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸುತ್ತಿರುವಂತದ್ದು. ಪ್ರಮುಖವಾಗಿ ಬಿಜೆಪಿಯ ಏನು ಕಚೇರಿಗೆ ಮುತ್ತಿಗೆ ಎಲ್ಲ ಹೊರಟಿದ್ದಂತ ಈ ಒಂದು ಕಾರ್ಯಕರ್ತರನ್ನ ಈಗ ನಡು ರಸ್ತೆಯಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಈಗ ಆಗ್ತಿರುವಂತದ್ದು. ಮತ್ತೊಂದು ಕಡೆ ಗಮನಿಸಬಹುದು, ಇಲ್ಲಿಯೂ ಕೂಡ ಅಂದ್ರೆ ಏನು ರಾಹುಲ್ ಜಾರಕಿಹೊಳಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ನಡು ರಸ್ತೆಯಲ್ಲೇ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಇಲ್ಲಿ ನಡೀತಾ ಇರುವಂತದ್ದು ಗಮನಿಸಬಹುದು. ಸಾಕಷ್ಟು ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ನರೇಗಾ ಹೆಸರನ್ನ ಕೈ ಬಿಟ್ಟು ಇಲ್ಲಿ ಪ್ರಮುಖವಾಗಿ ಏನು ಜಿ ರಾಮ್ಜಿ ಅನ್ನೋ ಹೆಸರನ್ನ ಕೂಡ ಬಿಜೆಪಿಯವರು ತಂದಿರುವಂತದ್ದು. ಹಾಗಾಗಿ ನೋಡಬಹುದು ರಾಹುಲ್ ಜಾರಕಿಹೊಳಿ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂತದ್ದು. ಏನು ಬೆಳಗಾವಿಯ ವೀರಭದ್ರ ನಗರದಲ್ಲಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಇಲ್ಲಿ ಏನು ನಮ್ ಜೊತೆ ಈಗ ರಾಹುಲ್ ಜಾರಕಿಹೊಳಿ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಏನಿದೆ ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿರುದ್ಧ ಏನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮೇಲೆ ಏನು ಪ್ರಕರಣವನ್ನು ಎನ್ಫೋರ್ಸ್ಮೆಂಟ್ ಆಕ್ಟ್ ಅವರು ದಾಖಲೆ ಮಾಡಿದ್ರು, ಅದನ್ನ ಇವತ್ತು ಡೆಲ್ಲಿ ಹೈಕೋರ್ಟ್ ಸ್ಕ್ವಾಶ್ ಮಾಡೋ ಮೂಲಕ ಒಂದು ಸತ್ಯಕ್ಕೆ ಜಯ ಕೊಡುವಂತ ಕೆಲಸ ಅವರು ಮಾಡಿದ್ದಾರೆ. ಅದರ ಒಂದು ಪ್ರತಿಭಟನೆಯನ್ನ ಬಿಜೆಪಿ ಆಫೀಸ್ ಮುಂದೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಾರ್ಟಿದವರು ಮಾಡ್ತಾ ಇದ್ರು. ಅಂತ ಒಂದು ಇದರಲ್ಲಿ ಇವತ್ತೆಲ್ಲ ಕಾರ್ಯಕರ್ತರು ಸೇರಿ ಆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇದಿಷ್ಟು ಏನು ರಾಹುಲ್ ಜಾರಕಿಹೊಳಿ ಅವರು ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.